ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ. ಮತ್ತಾಯ 9ನೇ ಅಧ್ಯಾಯ 22ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು ಅಂದನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನಿ ಮುಂಚಾನೆ ಬೆಳಲಿ ಆತನ ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಮಗನೇ ಮಗಳೇ, ನೀನ್ ಧೈರ್ಯವಾಗಿರು, ನಿನ್ನ ನಂಬಿಕೆ ನಿನ್ನನ್ನು ಏನ್ ಮಾಡುವಂತದ್ದಾಗಿದೆ, ಗುಣಪಡಿಸುವಂತದ್ದಾಗಿದೆ, ಸ್ವಸ್ಥಪಡಿಸುವಂತದ್ದಾಗಿದೆ ಎಂದು ಕರ್ತನಿ ಮುಂಚಾನೆ ವೇಳೆಯಲ್ಲಿ ಆತನ ತನ್ನ ವಾಕ್ಯದ ಮೂಲಕ ಈ ರೀತಿಯಾಗಿ ನಮ್ಮನ್ನ ಬಲಪಡಿಸುವವರು ಆತನಾಗಿದ್ದಾರೆ. ಸ್ವಾಮಿ ರಕ್ತ ಕುಸುಮ ರೋಗಿಯನ್ನ ನೋಡಿ ಹೇಳ್ತಾ ಇದ್ದಾರೆ, ಮಗಳೇ, ನಿನ್ನ ನಂಬಿಕೆ ನಿನ್ನನ್ನು ಗುಣಪಡಿಸಿತು. ಇವತ್ತು ನಮ್ಮ ಜೀವಿತದಲ್ಲಿ ಕರ್ತನ ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ, ಗುಣಪಡಿಸುವವನಾಗಿದ್ದಾನೆ, ಸ್ವಸ್ಥತೆ ಪಡಿಸುವವನಾಗಿದ್ದಾನೆ. ಆತನ ಮೇಲೆ ನಾವು ಇವತ್ತು ಸಾಸಿವೆ ಕಾಳಿನಷ್ಟು ನಂಬಿಕೆಯನ್ನ ಇಡುವಾಗ, ಆ ನಂಬಿಕೆ ಅನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡುವಂತಹ ಸಂದರ್ಭದಲ್ಲಿ, ನಮ್ಮ ಜೀವಿತದಲ್ಲಿ ಹೋರಾಡಿಕೊಂಡಿರುವಂತಹ ಎಲ್ಲ ವಿಧವಾದ ಪರಿಸ್ಥಿತಿಗಳು ಅದೇನಾಗುವಂತದ್ದಾಗಿದೆ, ಮಾರ್ಪಟ್ಟು ಹೋಗುವಂತದ್ದಾಗಿದೆ, ಅದು ಬದಲಾವಣೆ ಆಗುವಂತದ್ದಾಗಿದೆ. ಆದುದರಿಂದ ಕರ್ತನ ಮೇಲೆ ನಾವೇನ್ ಮಾಡಬೇಕು, ಸಂಪೂರ್ಣವಾದ ಒಂದು ನಂಬಿಕೆಯನ್ನು ನಾವು ಇಡಬೇಕು. ಪರಿಪೂರ್ಣವಾಗಿರುವಂತಹ ಒಂದು ನಂಬಿಕೆಯನ್ನು ಇಟ್ಟು ಆತನನ್ನು ನಾವೇನ್ ಮಾಡಬೇಕು, ಹಿಂಬಾಲಿಸಬೇಕು. ಆತನ ಕರ್ತನ ಸಮ್ಮುಖದಲ್ಲಿ ಕುಳಿತುಕೊಳ್ಳಬೇಕು. ಆಗ ಆತನ ನಮ್ಮ ನಂಬಿಕೆಗಳನ್ನ ದೇವರೇನ್ ಮಾಡುವವರಾಗಿದ್ದಾರೆ, ನೋಡಿ ನಮ್ಮನ್ನು ಗುಣಪಡಿಸುವವರಾಗಿದ್ದಾರೆ. ನಂಬಿಕೆ ಅನ್ನುವಂಥದ್ದು ತುಂಬಾ ಒಂದು ಮುಖ್ಯವಾಗಿರುವಂತಹ ಕಾರ್ಯ. ನಾವು ಇವತ್ತು ನಾವು ಅಪನಂಬಿಕಸ್ಥನಾಗಿ ನಡೆದು ಹೋಗುವಾಗಲೂ, ಅಲ್ಪ ವಿಶ್ವಾಸಿಗಳಾಗಿ ನಾವು ಇವತ್ತು ನಡೆದು ಹೋಗುವಾಗಲೂ ಕರ್ತನನ್ನು ನೋಡಿ ಕೇಳಬೇಕು, ದೇವರೇ, ನನ್ನ ನಂಬಿಕೆನ ಪರಿಪೂರ್ಣ ಮಾಡು ಸ್ವಾಮಿ. ನಾನು ಕೆಲವೊಂದ್ಸತಿ ಅಲ್ಪ ವಿಶ್ವಾಸಿಯಾಗಿ ನಾನು ಮಾತನಾಡ್ತೇನೆ. ದೇವ್ರೆ, ಆ ರೀತಿಯಾದ ಒಂದು ಕಾರ್ಯಗಳು ನನ್ನ ಬಾಯಿಂದ ತೆಗೆದಾಕ್ರಿ, ನನ್ನ ಮನಸ್ಸಿನಿಂದ ತೆಗೆದಾಕ್ರಿ. ಒಂದು ಅಪನಂಬಿಕಸ್ತಿಕೆ ನನ್ನ ಕುಟುಂಬದಲ್ಲಿ ಹೋರಾಡಿಕೊಂಡಿರುವುದಾದ್ರೆ ಅದನ್ನ ತೆಗೆದಾಕ್ರಿ. ದೇವ್ರೆ, ನಂಬಿಕೆಯಿಂದಲೇ ನನ್ನ ಕುಟುಂಬ ಇವತ್ತು ಜೀವಿಸಬೇಕು, ನಂಬಿಕೆಯಿಂದಲೇ ನೀತಿವಂತನು ಬದುಕ್ತಾನೆ ಅಂತ ನೀನ್ ಹೇಳಿದ್ಯಾ. ಅದೇ ಪ್ರಕಾರ ಬೇಕಂತಾನೆ ನಾನು ಇವತ್ತು ನಂಬಿಕೆಯಿಂದಲೇ ಜೀವಿಸಬೇಕೆಂದು ಹೇಳುವಾಗ, ಕರ್ತನಾತ್ಮನು ನಮ್ಮ ಜೀವಿತದಲ್ಲಿ ಇರುವಂತಹ ಎಲ್ಲ ವಿಧವಾದ ಅಪನಂಬಿಕೆಗಳನ್ನು ಕರ್ತನ ತೆಗೆದಾಕಿ ನಮ್ಮ ನಂಬಿಕೆಗಳನ್ನು ದೇವರು ಏನ್ ಮಾಡುವರಾಗಿದ್ದಾರೆ, ಪರಿಪೂರ್ಣ ಮಾಡುವರಾಗಿದ್ದಾರೆ, ಬಲಪಡಿಸುವವರಾಗಿದ್ದಾರೆ. ಆತನ ಮೇಲೆ ನಾವು ಇವತ್ತು ಸಾಸಿವೆ ಕಾಳಿನಷ್ಟು ನಂಬಿಕೆ ನೀಡುವಾಗ ಕರ್ತನ ನಮ್ಮನ್ನ ಗುಣಪಡಿಸುವವನು, ಸ್ವಸ್ಥಪಡಿಸುವವನು ಆತನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಚಾನೆ ಬೆಳೆಯಲ್ಲಿ ಕರ್ತನೆ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನು ಸಂಧಿಸಿರಿ. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಅಪ್ಪ ನೀವು ಕಾರ್ಯವನ್ನ ಮಾಡಿ ದೇವರೇ, ನಿನ್ನ ಜನರಿಗೆ ಒಂದು ಪರಿಪೂರ್ಣವಾದ ನಂಬಿಕೆಯನ್ನ ಕೊಟ್ಟು ಆ ನಂಬಿಕೆ ಮೂಲಕ ನಿನ್ನ ಜನರನ್ನ ನೀವು ನಡೆಸುವುದಕ್ಕಾಗಿ ಸ್ತೋತ್ರ. ನನ್ನ ಜನತೆಯ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.